ಸರಿಮಾ, ನಾನು ಹೊರಡ್ತೀನಿ. ಎಲ್ಲರೂ ಇಲ್ಲೇ ಇದ್ದಾರೆ, ನೀ ಅಲ್ಲಿ ಒಬ್ಬನೇ ಹೋಗಿ ಏನು ಮಾಡ್ತೀಯಾ? ಇಲ್ಲಿ ಕೆಲವ್ರ ಮುಖ ನೋಡ್ಕೊಂಡಿರೋದಕ್ಕಿಂತ ಅಲ್ಲಿ ನಾನು ಒಬ್ಬನೇ ಇರೋದು ಎಷ್ಟೋ ಮೇಲು. ನಾ ಹೊರಡ್ತೀನಿ. ಇರೋ ಒಂದು ನಿಮಿಷ. ಭೂಮಿ, ಶ್ರವಣ್ ಹೊರಡ್ತಾನಂತೆ, ಅಡುಗೆ ಮನೇಲಿ ಪಾಯಸ ಇದೆಯಲ್ಲ, ಅದನ್ನ ಒಂದು ಬಾಕ್ಸಿಗೆ ಹಾಕ್ಬಿಟ್ಬಿಡು. ಸರಿ ಅತ್ತೆ. ಭೂಮಿ ಒಂದು ನಿಮಿಷ. ಪಲ್ಲವಿಕ, ಪಾಯಸನ ನೀವೇ ಒಂದು ಬಾಕ್ಸ್ ಹಾಕೊಂಡು ತೊಗೊಂಡ್ಬರ್ತೀರಾ? ಈ ಅಜ್ಜಿ, ಭೂಮಿ ಪಾಯಸ ತಂದಿದ್ರೆ ಏನಾಗ್ತಿತ್ತು? ಭೂಮಿ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಮ್ಮ, ಅದಕ್ಕೆ ಪಲ್ಲವಿ ಯಾಕಂಗೆ ಹೇಳ್ದೆ. ನೋಡಕ್ ಚೆನ್ನಾಗಿದ್ದಾನೆ ಅಂತ ಅಜಿತ್ನ ಇಷ್ಟಪಟ್ಟ್ಯೋ, ಅಥವಾ ನಿಮ್ಮಮ್ಮನ ಬಿಡ್ಸಕ್ಕೆ ದುಡ್ಡು ಬೇಕು ಅಂತ ದುಡ್ಡಿಗೆ ಆಸೆ ಪಟ್ಟು ಅನ್ನೋ ಮದುವೆಗೆ ಹೋಗ್ಸಿದ್ಯೋ? ದುಡ್ಡಿಗೇನಾದ್ರೂ ಆಸೆ ಪಟ್ಟಿದ್ಯಾ ಅಂದ್ರೆ ಅದನ್ನ ಬೊಗಳು. ಎಷ್ಟು ದುಡ್ಡು ಬೇಕೆ ಅದನ್ನ ಬಿಸಾಕ್ತೀನಿ, ಆದ್ರೆ ನನ್ನ ಅಜಿತ್ನ ಬಿಟ್ಟು ತೊಲಗೋ. ಈ ಭೂಮಿ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಹೋಗದೆ ಇದ್ರು ಅಟ್ಲೀಸ್ಟ್ ಕೆಲ್ಸಕ್ಕಾದ್ರೂ ತೊಲಗ್ತಾ ಇದ್ದಾಳಲ್ಲ ಸದ್ಯ. ಅವಳು ಆಚೆ ಹೋಗಿ ಬರೋ ಗ್ಯಾಪಲ್ಲಿ ನಾನು ಅಜಿತ್ಗೆ ಮತ್ತೆ ಹತ್ರ ಆಗಕ್ಕೆ ಟ್ರೈ ಮಾಡ್ಬೋದು. ಕೆಲಸ ಅಂದರೆ ಅದೇ ಸ್ಟೇಷನ್ ಮುಂದೆ ಟೀಮ್ ಮಾಡೋ ಕೆಲಸ ಮಾಡ್ತಿದ್ಲಲ್ಲ, ಆ ಕೆಲಸಕ್ಕ? ಹೌದಪ್ಪ, ಅದೇ ಕೆಲಸ. ಅಜಿತ, ನಿನ್ನ ಹೆಂಡತಿ ಆಗಿ ನಿನ್ನ ಸ್ಟೇಷನ್ ಮುಂದೆನೇ ಅಂತ ಚಿಕ್ಕ ಕೆಲಸ ಮಾಡ್ಬೇಕಾಗಿತ್ತು. ಅಪ್ಪ, ಇದು ಕೆಲವರಿಗೆ ಚಿಕ್ಕ ಕೆಲಸ ಅನ್ನಿಸ್ಬೋದು, ಆದರೆ ಯಾವ ಕೆಲಸನೂ ಚಿಕ್ಕದಲ್ಲಪ್ಪ. 5 ಸ್ಟಾರ್ ಹೋಟ್ಲಲ್ಲಿ 500 ರೂಪಾಯಿ ಕೊಟ್ಟು ಕುಡಿಯೋ ಟೀಗಿಂತ ಭೂಮಿ ಮಾಡೋ ಟೀ ತುಂಬ ಚೆನ್ನಾಗಿರುತ್ತೆ. ಮಾತು ಬಂತು ಅಂತ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ಬೇಸರ ಮಾಡ್ಕೋಬಾರ್ದು. ಕಾನೂನು ಪ್ರಕಾರ ಬೇಕಿದ್ರೆ ನಾನು ಅಫಿಡವಿಟ್ ಕೊಡ್ತೀನಿ. ಇವಳು ಮಾಡೋ ಟೀ ಯಾವ 5 ಸ್ಟಾರ್ ಹೋಟ್ಲಿಗೂ ಕಮ್ಮಿ ಇರಲ್ಲ, ನಿಜ. ಅವಳು ಕೆಲ್ಸಕ್ಕೆ ಹೋಗ್ಲಿ, ತೊಂದರೆ ಇಲ್ಲ. ಆದರೆ ಅವಳು ಇಷ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕೇನೋ? ಹ್ಞೂ ಅತ್ತೆ, ಮನೇಲಿದ್ದು ನಾನೇನು ಮಾಡಲಿ? ಮದುವೆಗೆ ಅಂತ ಸ್ವಲ್ಪ ದಿನ ರಜಾ ತಗೊಂಡಿದ್ಲು. ಈಗ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಲ್ಲ, ಆ ರೀತಿ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅಷ್ಟೇ. ಅಜ್ಜಿ, ದೇವ್ರ ಮನೆ ಕನ್ನದ ಸೊಸೆ ಅಂದ್ರು ಕೆಲ್ಸಕ್ಕೆ ಹೋಗಲ್ಲ, ಅದು ನಂಗೆ ಇಷ್ಟ ಆಗಲ್ಲ.